ಪುನರ್ವಸು ಮಳೆ ಆರಂಭದಲ್ಲಿ ಕರಾವಳಿ ಮಲೆನಾಡಿನಲ್ಲಿ ತನ್ನ ಆರ್ಭಟವನ್ನು ತೋರಿ ಈಗ ಉತ್ತರ ಕರ್ನಾಟಕದಲ್ಲೂ ವ್ಯಾಪಕವಾದಂತಹ ಹಾನಿಯನ್ನು ಉಂಟು ಮಾಡಿದೆ. ಸೊ ಪರಿಸ್ಥಿತಿ ಸದ್ಯಕ್ಕೆ ಹೇಗಿದೆ ಅಂತ ತಿಳ್ಕೊಳ್ಳೋಣ. ನೇರವಾಗಿ ನಾವೀಗ ದಾವಣಗೆರೆ ಮತ್ತು ಬೆಳಗಾವಿಗೆ ಹೋಗ್ತಾ ಇದ್ದೀವಿ. ನಮ್ಮ ಇಬ್ಬರು ಪ್ರತಿನಿಧಿಗಳು ಬೆಳಗಾವಿಯಿಂದ ದಿಲೀಪ್ ಕುರುಂದವಾಡೆ ಮತ್ತು ಹಾವೇರಿ ದಾವಣಗೆರೆಯಿಂದ ಪುನೀತ್ ಇಬ್ಬರು ಕೂಡ ಲೈವ್ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಬೆಳಗಾವಿ ಪರಿಸ್ಥಿತಿ. ಬೆಳಗಾವಿನಲ್ಲಿ ದಿಲೀಪ್, ಬಳ್ಳಾರಿ ನಾಲೆಯಿಂದಾಗಿ ಸಾಕಷ್ಟು ಸಮಸ್ಯೆ ಆಗಿದೆ ಅಂತ ಸದ್ಯದ ಪರಿಸ್ಥಿತಿ ಏನು, ಅಪ್ಡೇಟ್ಸ್ ಏನಿದೆ ಇವಾಗ ಅಂತ? ಅರವಿಂದ್, ಪ್ರಮುಖವಾಗಿ ಬಳ್ಳಾರಿ ಏನು ನಾಲಾ ಇದೆ ಏಕಾಏಕಿಯಾಗಿ ಹೊಡುವಂಥದ್ದು. ನಾವೀಗ ಬಳ್ಳಾರಿ ನಾಲ ಮುಂದೆ ನಿಂತ್ಕೊಂಡಿದ್ದೀವಿ. ಸುಮಾರು 600 ಹೆಕ್ಟರ್ ಏನಂತ ಎಕರೆ ಜಮೀನು ನೀರಲ್ಲಿ ಮುಳುಗಿರುವಂಥದ್ದು. ಬೆಳಗಾವಿ ಬಾಸುಮತಿ ರೈಸ್ ಏನಂತೇವಿ, ಎಕ್ಸ್ಪೋರ್ಟ್ ಕ್ವಾಲಿಟಿ ಬಾಸುಮತಿ, ಕೇವಲ 10 ಗುಂಟೆ 20 ಗುಂಟೆ ಇರ್ತಕ್ಕಂಥ ರೈತರು ಎಲ್ಲರೂ ಕೂಡ ಇವತ್ತು ಕಣ್ಣೀರಲ್ಲಿ ನೀರು ತೊಳಿತಿದ್ದಾರೆ. ಯಾಕಂದ್ರೆ ಸುಮಾರು 2-3 ದಿನಗಳಿಂದ ಈ ನೀರು ಏನಿದೆ ಅವರು ಒಳಗಡೆ ನುಗ್ಗಿರುವಂಥದ್ದು, ಮತ್ತೆ ಇನ್ನೂ 8 ದಿನಗಳಾದರೂ ಕೂಡ ಈ ನೀರುಗಳು ಹೊರೋದಿಲ್ಲ. ಹೀಗಾಗಿ ಬಳ್ಳಾರಿ ನಾಲ ಬಹಳಷ್ಟು ತೊಂದರೆಯಲ್ಲಿ ಇರುವಂಥದ್ದು. ಮತ್ತು ಇಲ್ಲಿ 14 ಗ್ರಾಮಗಳ ಜನರಿದ್ದಾರೆ, ಅವ್ರಿಗೂ ಕೂಡ ಎಫೆಕ್ಟ್ ಆಗ್ತಾ ಇರುವಂಥದ್ದು. ಮತ್ತೆ ಬೆಳಗಾವಿಯ ಶಹಾಪುರ ಏನು ಮಹಾನಗರದ ಶಹಾಪುರ ಇರ್ಬೋದು, ವಡಗಾವಿ ಇರ್ಬೋದು, ಮತ್ತೆ ಕೇಶವನಗರ ಎಲ್ಲಿಯೂ ಕೂಡ ನೀರು ಹೋಗಿರುವಂಥದ್ದು ನಾವು ತೋರಿಸೋ ಪ್ರಯತ್ನ ಮಾಡ್ತೀನಿ. ಯಾವ ಥರ ಅಂತಂದ್ರೆ ಇದು ಕೇವಲ ನಡುಗಡ್ಡೆ ಅಲ್ಲ, ಇದು ಸಾಗರ ತರ ಕಾಣ್ತಾ ಇದೆ. ತಾವು ನೋಡ್ಬೋದು. ಏನಂತಾರೆ ಇಲ್ಲಿ ರೈತರು ಕೂಡ ಆಗ್ಲೇ ಹೇಳ್ತಾ ಇದ್ದಾರೆ ನಮ್ಗೆ ಏನಂತ, ಇದು ಒಂದು ಹೂಳೆತ್ತಬೇಕು, ಹೂಳೆತ್ತಲಿಲ್ಲ ಅಂತಂದ್ರೆ ಬಹಳ ಸಮಸ್ಯೆ ಆಗುತ್ತೆ ಹಾಗೆ ಅಂತೇಳಿ. ಕಳೆದ ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವರಂತ ಗೋವಿಂದ ಕಾರಜೋಳ ಅವರು ಬಂದಿದ್ರು ಮತ್ತು ಇದನ್ನ ಹೂಳೆತ್ತೀವಿ ಮತ್ತೆಲ್ಲ ಪಕ್ಕ ಎಲ್ಲ ಕನ್ವರ್ಟ್ ಮಾಡ್ತೀವಿ ಅಂತ ಹೇಳಿ 8 ಕೋಟಿ ರೂಪಾಯಿ ಯೋಜನೆಯನ್ನು ನಾನು ಮಾಡಿಕೊಡ್ತೀನಿ ಹಾಗೆ ಅಂತೇಳಿ ಸದನಲ್ಲೂ ಕೂಡ ಮಾತಾಡಿದ್ರು. ಆದರೆ ಇದುವರೆಗೂ ಕೂಡ 8 ರೂಪಾಯಿ ಕೆಲಸ ಕೂಡ ಆಗಿಲ್ಲ ಅಂತ ಹೇಳಿ ಇಲ್ಲಿ ರೈತರು ದೂರ್ತಾ ಇದ್ರು. ಮತ್ತೆ ಇದು 800 ಕೋಟಿ ರೂಪಾಯಿ ಅಂತ ಹೇಳಿದ್ರು. ಆದ್ರೆ 8 ಕೋಟಿ ರೂಪಾಯಿ ಅಲ್ಲ, ಈ ಕೇವಲ 8 ರೂಪಾಯಿ ಕೂಡ ಆಗಿಲ್ಲ ಅಂತ ಹೇಳಿ ರೈತರು ದೂರ್ತಾ ಇದ್ದಾರೆ. ತಾವು ನೋಡ್ಬೋದು ಚಿತ್ರಗಳಲ್ಲಿ ಅಂತಂದ್ರೆ ಯಾವ ತರ ನೀರನ್ನು ಆವರಿಸಿಕೊಂಡಿರುವಂಥದ್ದು. ಮತ್ತೆ ಇನ್ನೂ ಕೂಡ ಪುನರ್ವಸು ಮಳೆ ಹೋಗಿ ಈಗ ಆಶ್ಲೇಷ ಮಳೆ ಬರ್ತಾ ಇದ್ದು, ಆಶ್ಲೇಷ ಮಳೆಯೂ ಕೂಡ ಬಹಳಷ್ಟು ಗಂಭೀರವಾಗಿ ಬರುತ್ತೆ ಅಂತೇಳಿ ಹವಾಮಾನ ಇಲಾಖೆ ತಿಳಿಸಿದೆ. 3 ರಿಂದ 4 ದಿನಗಳ ಇನ್ನೂ ಬಹಳ ಮಳೆ ಇದೆ. ಬೆಳಗಾವಿಯ ಪಶ್ಚಿಮ ಘಟ್ಟಗಳಲ್ಲಿ ಅಂತಂದ್ರೆ ಸಹ್ಯಾದ್ರಿ ಪರ್ವತಗಳಲ್ಲಿ, ಅದು ಗೋವಾ ಬಾರ್ಡರ್ ಇರ್ಬೋದು, ಮತ್ತೆ ಏನು ಖಾನಾಪುರಲ್ಲಿ ಕೂಡ ಬಹಳಷ್ಟು ಮಳೆ ಆಗ್ತಾ ಇರೋದು ಅರವಿಂದ್. ಹೀಗಾಗಿ ಬಹಳಷ್ಟು ರೈತರು ಕೂಡ ತೊಂದರೆಯಲ್ಲಿ ಇರುವಂತದ್ದು ಅರವಿಂದ್. ಓಕೆ ಪುನೀತ್, ಹರಿಹರ ಮತ್ತು ಹೊನ್ನಾಳಿ ಈ ತುಂಗಭದ್ರಾ ನದಿಯ ತಟದ ತಾಲೂಕುಗಳಲ್ಲಿ ಸಾಕಷ್ಟು ಅನಾಹುತ ಆಗಿತ್ತು. ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ? ಖಂಡಿತವಾಗ್ಲೂ ಅರವಿಂದ್, ಏನು ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಅದರ ಎಫೆಕ್ಟ್ ದಾವಣಗೆರೆ ಕೂಡ ತಟ್ಟಿರುವಂಥದ್ದು. ಪ್ರಮುಖವಾಗಿ ಹರಿಹರ ಆಗಿರ್ಬೋದು ಮತ್ತೆ ಹೊನ್ನಾಳಿ ಈ ಭಾಗಗಳಲ್ಲಿ ಜನವಸತಿ ಪ್ರದೇಶ ಇರುವಂಥದ್ದು, ಮತ್ತೆ ಕೃಷಿ ಪ್ರದೇಶಗಳಿಗೆ ನೀರು ನುಗ್ಗಿ ಜಲಾವೃತ ಆಗಿರುವಂಥದ್ದು ನಾವು ದೃಶ್ಯಗಳು ನೋಡಬಹುದಾಗಿದೆ. ಏನು ಹರಿಹರ ಮತ್ತೆ ಹೊನ್ನಾಳಿ ಮೂಲಕವಾಗಿ ಹೊಸಪೇಟೆಯ ಡ್ಯಾಮ್ಗೆ ಇದು ಸೇರುತ್ತೆ ತುಂಗಭದ್ರಾ ನದಿ. ಕೇವಲ ತುಂಗಾಯಿಂದ 65,000 ಕ್ಯೂಸೆಕ್ಸ್ ನಷ್ಟು ನೀರು ಹೊರಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ತುಂಗಭದ್ರಾ ನದಿ ಮೈತುಂಬಿ ಹರಿತಾ ಇರುವಂಥದ್ದು. ಇದನ್ನು ನೋಡೋದಕ್ಕೋಸ್ಕರ ಪ್ರವಾಸಿಗರು ಕೂಡ ಆಗಮಿಸಿರುವಂಥದ್ದು. ಪ್ರಮುಖವಾಗಿ ಹೊನ್ನಳ್ಳಿಯ ಬಾಲರಾಜ್ ಘಾಟ್ ಆಗಿರ್ಬೋದು ಮತ್ತೆ ಹರಿಹರದ ಗಂಗಾನಗರ ಆಗಿರ್ಬೋದು, ಈ 2 ನಗರಗಳು ಕೂಡ ಸಾಕಷ್ಟು ಒಂದು ಜಲಾವೃತ ಆಗುವಂತಹ ಸಾಧ್ಯತೆ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ತಾಲೂಕಾಡಳಿತ ಮತ್ತೆ ಜಿಲ್ಲಾಡಳಿತ ಕೂಡ ಒಂದು ಕಾಳಜಿ ಕೇಂದ್ರವನ್ನು ಕೂಡ ನಿರ್ಮಾಣ ಮಾಡಿ ಅಲ್ಲಿರುವಂತಹ ಜನರನ್ನ ಸ್ಥಳಾಂತರವನ್ನು ಕೂಡ ಮಾಡಿರುವಂಥದ್ದು, ಮತ್ತೆ ಮುನ್ನೆಚ್ಚರಿಕೆಯನ್ನು ಕೂಡ ವಹಿಸಿರುವಂಥದ್ದು. ಯಾರು ಕೂಡ ನದಿಯ ಪಾತ್ರಕ್ಕೆ ಹೋಗಬೇಡಿ, ನದಿಯ ಪಾತ್ರಕ್ಕೆ ಹೋದ್ರೆ ಸಾಕಷ್ಟು ತೊಂದರೆ ಆಗುತ್ತೆ, ಮತ್ತೆ ಪ್ರಾಣಹಾನಿ ಆಗುತ್ತೆ, ಮತ್ತೆ ಜನ ಮತ್ತು ಜಾನುವಾರನ್ನು ಕೂಡ ಯಾರನ್ನು ಕೂಡ ನದಿ ಪಾತ್ರಕ್ಕೆ ಇಳಿಸಬೇಡಿ ಅನ್ನುವಂತಹ ಒಂದು ಸೂಚನೆ ಕೂಡ ಈಗಾಗಲೇ ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ಮತ್ತೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕೂಡ AC ಅವರಾಗಿರೋದು ಮತ್ತೆ ತಹಶೀಲ್ದಾರ್ ಅವರು ಕೂಡ ಸಭೆಯನ್ನು ಕೂಡ ನಡೆಸಿ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ಈಗಾಗಲೇ ವಹಿಸಿರುವಂಥದ್ದು. ಪ್ರಮುಖವಾಗಿ ದಾವಣಗೆರೆಯಲ್ಲಿ ಮಳೆ ಇಲ್ಲ, ಆದರೆ ಶಿವಮೊಗ್ಗ ಆಗಿರ್ಬೋದು ಮತ್ತೆ ಚಿಕ್ಕಮಗಳೂರು ಭಾಗಗಳಲ್ಲಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ತುಂಗಾ ನದಿಯಿಂದ ಸಾಕಷ್ಟು ಒಂದು 65,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರನ್ನು ಹೊರಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ದಾವಣಗೆರೆ ಭಾಗದಲ್ಲಿ ಪ್ರವಾಹದ ಭೀತಿ ಕೂಡ ಎದುರಾಗಿರುವಂಥದ್ದು. ಈಗಾಗಲೇ ಜಿಲ್ಲಾಡಳಿತ ಕೂಡ ಒಂದು ಕ್ರಮವನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ಒಟ್ಟಾರೆಗೇನು ದಾವಣಗೆರೆ ಭಾಗದಲ್ಲಿ ಈಗಾಗಲೇ ಸಾಕಷ್ಟು ವಸತಿ ಪ್ರದೇಶ ಆಗಿರ್ಬೋದು ಮತ್ತೆ ಕೃಷಿ ಪ್ರದೇಶಗಳು ಕೂಡ ಜಲಾವೃತ ಆಗಿರುವಂತಹ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಕೂಡ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ತೆಗೆದುಕೊಂಡಿರುವಂಥದ್ದು ಮತ್ತೆ ಕಾಳಜಿ ಕೇಂದ್ರವನ್ನು ಓಪನ್ ಮಾಡಿರುವಂಥದ್ದು. ಓಕೆ ಪುನೀತ್ ಮತ್ತು ದಿಲೀಪ್ ಇಬ್ಬರಿಗೂ ಕೂಡ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ಬೆಳಗಾವಿ ಮತ್ತು ದಾವಣಗೆರೆ ಭಾಗದಲ್ಲಿ ಮಳೆಗಳ ಅಬ್ಬರದಿಂದಾಗಿ ಜನ ಸಾಕಷ್ಟು ಹೈರಾಣಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ.